ಧಾತು ಅಂದ್ರೆ ಅದ ಕಣಗಳಿಂದ ಇವುಗಳು ಕಣಗಳಿಂದಾಗಿ ಕೂಡಿರ್ತಾವೆ. ಅದರೊಳಗ ಆಕ್ಸಿಜನ್ ಹೈಡ್ರೋಜನ್. ऑक्सीजन हाइड्रोजन निंದ ಆಗಿರ್ತಾವ. ಆಕ್ಸಿಜನ್ ಕ O ಅಂತಾರ, ಹೈಡ್ರೋಜನ್ ಕ H ಅಂತಾರ. ಇವೆರಡು ಕೂಡಿ OH ಆಗಿರ್ತಾವ. ಇವುಗಳ ಸಂಯುಕ್ತದೊಳಗ ಇವನ್ನ ಅನುಪಾತದೊಳಗ ಬರಿಬೇಕಾದ್ರೆ 2:1 ಅಂತ ಬರಿತೀವಿ. ಇದನ್ನ ಇನ್ನೊಂದು ರೀತಿಯೊಳಗೆ ಬರಿತೀವಿ, H2O ಅಂತ ಬರಿತೀವಿ. ಅದೇ ಈಗ ಒಂದು ಇಲ್ಲಿ ಇತ್ತಂದ್ರೆ 2 ಇಲ್ಲಿ ಇತ್ತಂದ್ರೆ OH2 ಬರಿತೀವಿ. ಹೀಗಾಗಿ ಇವುಗಳನ್ನ ಹಿಂಗೆಲ್ಲ ವಿಂಗಡಿಸಬಹುದು. ಈಗ ಇದರೊಳಗೆ ಕೃತಕ ಧಾತು ಮತ್ತು ನೈಸರ್ಗಿಕ ಧಾತು ಅಂತ ಬರ್ತಾವ. ನೈಸರ್ಗಿಕ ಧಾತು ಅಂದ್ರೆ ನಮ್ಮ ಸುತ್ತಮುತ್ತ ನಾವು ಭೂಮಿ ಒಳಗೆ ಅದನ್ನ ಹುಡುಕಾಡ್ಬೋದು. ಹಾಗಾಗಿ ಅವಕ್ಕೆ ನೈಸರ್ಗಿಕ ಧಾತು ಅಂತ. ನೈಸರ್ಗಿಕ ಧಾತು ಅಂದ್ರೆ ಚಿನ್ನ, ಬೆಳ್ಳಿ ಇಂಥವು. ಮತ್ತು ಕೃತಕ ಧಾತು ಅಂದ್ರೆ ಪ್ಲೂಟೋನಿಯಂ ಇಂಥವು. ನಾವು ಅವು ನೋಡಿ ಮಾಡ್ಬೋದು ನೈಸರ್ಗಿಕ ಧಾತುಗಳನ್ನು. ಅವುಗಳಿಗೆ ನೈಸರ್ಗಿಕ ಕೃತಕ ಅಂತ ಹೆಸರು ಇರ್ತಾವೆ. ಈಗ ಸಂಯುಕ್ತದೊಳಗ ನಾವು ಸಂಯುಕ್ತವನ್ನ ಎಷ್ಟು ಅದನ್ನೊಮ್ಮೆ ಕೂಡಿಸಿದ್ರೆ ಇದನ್ನ ಆಕ್ಸಿಜನ್ ಹೈಡ್ರೋಜನ್ ಈಗ ಅವನ್ನೆರಡು ಕೂಡಿಸಿ ನೀರು ಅಂತೇಳಿ ಆಗ್ತೈತಿ. ಅವು ನೀರನ್ನ ಆಕ್ಸಿಜನ್ ಹೈಡ್ರೋಜನ್ ಆಗಿ ನಾವು ಬೇರ್ಪಡಿಸೋಕ್ಕಾಗಲ್ಲ. ಅದಕ್ಕೆ ಇದನ್ನ ಸಂಯುಕ್ತ ಅಂತ ಕರೀತಾರೆ. ಈಗ ಮಿಶ್ರಣ ಅಂದ್ರೆ ನಾವು ಮರಳ ಮತ್ತು ಮಣ್ಣ ಮಿಕ್ಸ್ ಮಾಡಿಕೊಟ್ರೆ ಅದನ್ನ ಬೇರ್ಪಡಿಸ್ತೀವಿ. ಮತ್ತು ಸೇವಾ ಇಂಥವೇನು ವಸ್ತುಗಳನ್ನ ಕೂಡಿಸಿದ್ರೆ ಬೇರ್ಪಡಿಸೋಕೆ ಆಗ್ತೈತಿ. ಅವುಗಳಿಗೆ ಮಿಶ್ರಣ ಅಂತೀವಿ. ಈಗ ನೈಟ್ರೋಜನ್ ಇದು ಒಂದು ಗಾಳಿ ಒಳಗೆ ನಮ್ಗೆ ಕಾಣುವಂಥ ಇದನ್ನಾಗಿರ್ತದೆ. ಇದನ್ನ ಇನ್ನೊಂದು ಹೆಸರು ಏನಂದ್ರೆ N2 ಅಂತೀವಿ. ಈ ನೈಟ್ರೋಜನ್ ಈಗ ಇದು ಹೈಡ್ರೋಜನ್ H2 ಅಂತಿಲ್ಲ, ಹಂಗ ನೈಟ್ರೋಜನ್ N2 ಅಂತೀವಿ. ಈಗ ಹೈಡ್ರೋಜನ್ ಇಲ್ಲ ಹೆಂಗೆ ಕೊಟ್ಟಂಗೆ ಹಂಗ ಇಲ್ಲಿ ಹೈಡ್ರೋಜನ್ ಅದ್ರೊಳಗೆ ಐತಿ. ಆ ಹೈಡ್ರೋಜನ್ H2 ಅಂತೀವಿ. ಇನ್ನು ಆಕ್ಸಿಜನ್ ಅದಕ್ಕೆ ನಾವು O2 ಅಂತೀವಿ. ಈಗ ಹೈಡ್ರೋಜನ್ H2 ಅಂತಿಲ್ಲ, ಅದಕ್ಕೆ ಹಂಗ ಆಕ್ಸಿಜನ್ O2 ಅಂತೀವಿ. ಈಗ ಕಾರ್ಬನ್ ನಾವು C ಅಂತೀವಿ. ಈಗ ನೈಟ್ರೋಜನ್ N2, ಹೈಡ್ರೋಜನ್ H2, ಆಕ್ಸಿಜನ್ O2, ಕಾರ್ಬನ್ C ಆಕತಿ. ಹಿಂಗಾಗಿ ನಾವು ಎಲ್ಲ ಥರದೊಳಗೆ ಬರಿಬೋದು. ಹಿಂಗೆ ಹೇಳ್ಬೇಕಂದ್ರೆ ನಾವು ಅವನ್ನ ಬರೆದು ತೋರಿಸಿದರೆ ಹೇಳಕ್ಕೆ ಸಾಧ್ಯ ಆಗುತ್ತೆ. ವೆರಿ ಗುಡ್.